ಓಂ ಸಮಾತ್ಮನೇ ನಮಃ. ಓಂ ಕ್ಷೇತ್ರಸಾತಾ ವೃತ್ರಹತ್ಯೇಷು ಪೂರ್ವಂ ತ್ವಂ ನೃಭಿರ್ನೃಮಣೋ ದೇವವೀತೌ ಭೂರೀಣಿ ವೃತ್ರಾ ಹರಿಯಶ್ವ ಹಂಸೆ ತ್ವಂ ನಿದಸ್ಯುಂ. ಸಮಾತ್ಮ ಎಂಬ 110ನೇ ನಾಮ ವಿಷ್ಣು ಸಹಸ್ರನಾಮ ಸ್ತೋತ್ರದ್ದು ಮತ್ತೆ 110ನೇ ಬೃಹತಿ ಮಂತ್ರ, ಇವೆರಡಕ್ಕೂ ಏನು ಸಂಬಂಧ ಅಂತನ್ನುವುದನ್ನ ನಾವು ಈ ಹಿಂದಿನ ಭಾಗದಲ್ಲಿ ನೋಡಿದ್ದೇವೆ. ಸಾಯಣಾಚಾರ್ಯ ವ್ಯಾಖ್ಯಾನ, ರಘುನಾಥ ತೀರ್ಥರ ವ್ಯಾಖ್ಯಾನ, ಮೂಲ ಋಗ್ವೇದದ ಮಂತ್ರಕ್ಕೆ ಮತ್ತೆ ಭಗವಂತಾಚಾರ್ಯ ವ್ಯಾಖ್ಯಾನ. ಈ ಬೃಹತಿ ಮಂತ್ರ ಈ ಹೇಗೆ ಭಗವಂತ ಆಚಾರ್ಯರ ದೃಷ್ಟಿಯಲ್ಲಿ ವಿಭಿನ್ನ ಆಗಿದೆ, ಅವರು ಸಂಪಾದನೆ ಮಾಡಿದ ಬೃಹತಿ ಮಂತ್ರ ಬೇರೆ ಇದೆ, ಮತ್ತೆ ರಘುನಾಥ ತೀರ್ಥರು ಸಂಪಾದನೆ ಮಾಡಿದ ಬೃಹತಿ ಮಂತ್ರವು ಕೂಡ ಬೇರೆ ಬೇರೆ ಇದೆ. ಅದನ್ನೆಲ್ಲ ನಾವು ಈಗಾಗಲೇ ನೋಡಿ ಮುಗಿಸಿದ್ದೇವೆ. ಮತ್ತೆ ಸಮಾತ್ಮ ಎಂಬ ಈ ಒಂದು ನಾಮ, ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಾದಂತಹ ಉದಾಹೃತ ಶ್ಲೋಕಗಳನ್ನು ಕೂಡ ನಾವೀಗ ನೋಡಬೇಕಾಗಿದೆ. ಆಚಾರ್ಯ ಸರ್ವಮೂಲದಲ್ಲಿ ಆ ಭಗವಂತನನ್ನು ಸಮಾತ್ಮ ಅಂತ ಯಾಕೆ ಹೇಳಿದ್ದಾರೆ ಅದೆಲ್ಲವನ್ನು ಕೂಡ ನಾವು ಈಗ ಮುಂದೆ ನೋಡಬೇಕು. ಭಗವಂತನನ್ನ ನಾವು ಸಮ ಅಂತ ನೋಡುವಾಗ ನಮಗಲ್ಲಿ ಪ್ರಧಾನವಾಗಿ ಕಾಣುವಂತಹ ಒಂದು ಶ್ಲೋಕ, ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತಾಹ ಸಮದರ್ಶಿನಃ ಅಂತ. ವಿದ್ಯಾವಿನಯ ಸಂಪನ್ನನಾದಂಥ ಶ್ರವಣ ಮನನಾದಿ ಸಾಧನೆಯನ್ನ ಅತ್ಯಂತ ದಕ್ಷತೆಯಿಂದ ಮಾಡಿರುವಂತಹ ಜ್ಞಾನಿಯಲ್ಲಿ, ಮತ್ತೆ ಆಕಳಿನಲ್ಲಿ, ಆನೆಯಲ್ಲಿ, ಒಂದು ನಾಯಿಯಲ್ಲಿ, ನಾಯಿ ಮಾಂಸವನ್ನು ಬೇಯಿಸಿ ತಿನ್ನುವಂತಹ ಅಸಂಸ್ಕೃತ ಮನುಷ್ಯನಲ್ಲಿ ಪಂಡಿತರು ಸಮಾನವಾದಂತಹ ದೃಷ್ಟಿಕೋನವುಳ್ಳವರಾಗಿರ್ತಾರೆ ಅಂತ ಅಲ್ಲಿ ಬಂದಿದೆ. ಹೀಗೆ ಆ ಎಲ್ಲಾ ಪದಾರ್ಥಗಳಲ್ಲೂ ಕೂಡ ಸಮಾನವಾದ ದೃಷ್ಟಿಕೋನವನ್ನು ತಾಳುವುದು ಅಂದ್ರೆ ಏನರ್ಥ? ಗೋವನ್ನು ನಾಯಿಯನ್ನು ಯಾರು ಪೂಜೆ ಮಾಡೋದಿಲ್ಲ ವಿದ್ವಾಂಸರು, ಆದರೆ ಆ ಗೋವಿನಲ್ಲಿಯೂ ನಾಯಿಯಲ್ಲಿಯೂ ಸಮ ಎಂಬ ಶಬ್ದದಿಂದ ವಾಚ್ಯನಾದ ಭಗವಂತನನ್ನು ಅವರು ಕಾಣುತ್ತಾರೆ. ಅದಕ್ಕಾಗಿ ಪಂಡಿತಾಹ ಸಮದರ್ಶಿನಃ ಅಂತಲ್ಲಿ ವರ್ಣನೆ ಮಾಡ್ತಾರೆ. ಸಮ ಎಂಬ ಶಬ್ದದಿಂದ ಭಗವಂತ ಇದ್ದಾನೆ. ಆ ಅಲ್ಲಿರುವಂತಹ ಭಗವಂತನ ಶಕ್ತಿಗೆ ಯಾವುದೇ ರೀತಿಯಾದಂತಹ ಕುಂದಿಲ್ಲ, ವ್ಯತ್ಯಾಸ ಏನೂ ಇಲ್ಲ. ಆ ಭಗವಂತನ ಸನ್ನಿಧಾನಕ್ಕೆ ಪಾತ್ರವಾದಂತಹ ಆ ವಸ್ತುಗಳಲ್ಲಿ ವ್ಯತ್ಯಾಸ ಇರಬಹುದು. ವಿಷಮೇಶ್ವಪಿ ಜೀವೇಶು ಸಮೋ ವಿಷ್ಣು ಸದೈವತೋ ಗೀತಾ ತಾತ್ಪರ್ಯ. ಜೀವರು ವಿಷಮರಾಗಿರಬಹುದು, ಆ ಜೀವರಿಗೆ ಆ ಕಾಲದಲ್ಲಿ ಬಂದಿರುವಂತಹ ದೇಹಗಳು ಕೂಡ ವಿಷಮಗಳಾಗಿರಬಹುದು, ಆದರೆ ಅಲ್ಲಿ ಭಗವಂತ ಸಮನಾಗೇ ಇರ್ತಾನೆ ಯಾವತ್ತು. ಯತ್ ತೃಣಾದಿಗತಸ್ಯಾಪಿ ಗುಣಾ ಪೂರ್ಣಾ ಹರೇ ಸದಾ. ಹುಲ್ಲಿನಲ್ಲಿರುವಂತಹ ಭಗವಂತನ ಗುಣಗಳು ಪೂರ್ಣವೇ, ಚತುರ್ಮುಖ ಬ್ರಹ್ಮನಲ್ಲಿರುವಂತಹ ಗುಣಗಳು ಕೂಡ, ಚತುರ್ಮುಖ ಬ್ರಹ್ಮನಲ್ಲಿರುವಂತಹ ಭಗವಂತನ ಗುಣಗಳು ಪೂರ್ಣಗಳೇ. ಇಲ್ಲಿ ಹುಲ್ಲು ಅಂದ್ರೆ ಈ ಮ್ಯಾನ್ ಆಫ್ ಸ್ಟ್ರಾ, ಹುಲುಮಾನವ ಅಂತಂತೀವಲ್ಲ, ಅಂತ ಒಬ್ಬ ಹುಲುಮಾನವ, ಅವನಲ್ಲಿ ಭಗವಂತ ಇದ್ದಾನೆ. ಅವನು ಸಕಲ ಸದ್ಗುಣ ಪರಿಪೂರ್ಣನೇ, ಅನಂತ ಗುಣನೇ. ಜೀವಾಭಿಮಾನಿಯಾದ ದೊಡ್ಡ ಜೀವನಾದಂತಹ ಚತುರ್ಮುಖ ಬ್ರಹ್ಮನಲ್ಲಿ ಇರುವಂತಹ ಪರಮಾತ್ಮನು ಕೂಡ ಪೂರ್ಣನೇ. ಗುಣಾ ಪೂರ್ಣಾ ಹರೇ ಸದಾ. ಆತ್ಮ ಎಂಬ ಶಬ್ದಕ್ಕೆ ದೇಹ ಅಂತ ಅರ್ಥ ಇದೆ, ಮನಸ್ಸು ಅಂತನೂ ಅರ್ಥ ಇದೆ. ಆತ್ಮಶಬ್ದಸ್ಯ ಮುಖ್ಯಾರ್ಥ ವಿಷ್ಣುರೇಕಃ ಸನಾತನಃ, ಭಾಗವತ ತಾತ್ಪರ್ಯದಲ್ಲಿ ಬಂದಂತಹ ಮಾತು. ಸಂದೇಹ ದೇಹ ಮನಸಃ ಬುದ್ಧಿಜೀವ ಸ್ವಯಂ ತಥಾ. ಈ ನಮ್ಮ ದೇಹ, ಆ ದೇಹದ ಕೇಂದ್ರ ಭಾಗವಾದಂತಹ ಹೊಟ್ಟೆ ಇತ್ಯಾದಿಗಳನ್ನು ಒಳಗೊಂಡಂತಹ ಸಂದೇಹ, ಮನಸ್ಸು, ಇವು ಕೂಡ ಅರ್ಥಗಳಿವೆ. ಹೀಗೆ ಲಕ್ಷ್ಮೀದೇವಿಯಲ್ಲಿ ನೆಟ್ಟ ಮನಸ್ಸುಳ್ಳವನು ಅಂತ ನಾನು ಅರ್ಥ ಹೇಳಿದ್ನಲ್ಲ, ಆತ್ಮ ಅಂದ್ರೆ ಮನಸ್ಸು ಅಂತ ಒಂದು ಅರ್ಥ ಹೇಳಿದೆ. ಅವಳಿಗೆ ಪ್ರಿಯವಾದ್ದನ್ನೇ ತನ್ನ ಮನಸ್ಸಿನಲ್ಲಿ ಚಿಂತನೆ ಮಾಡುವವನು ಅಂತ. ಆ ಅರ್ಥವನ್ನು ಹೇಳಲಿಕ್ಕೆ ಭಾಗವತ ತಾತ್ಪರ್ಯದ ಆ ಶ್ಲೋಕವೇ ಆಧಾರ. ಮತ್ತೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಏಕ ಸಮೋಪಿ ಅಖಿಲ ದೋಷ ಸಮುಜ್ಜಿತೋಪಿ
ಸರ್ವತ್ರ ಪೂರ್ಣ ಗುಣಕೋಪಿ ಬಹುಪಮೋಭೂತ್. ಅವನು ಸರ್ವತ್ರ ಸಮನೆ. ಹೀಗೆ ಅವನು ಸರ್ವತ್ರ ಸಮನೆ, ಸ್ವರೂಪತಃ ಒಬ್ಬನೇ, ಆದರೂ ಅನೇಕ ರೂಪಗಳನ್ನು ಹೀಗೆಲ್ಲ ಅವನು ತಾಳ್ತಾನೆ. ಯಹ ಪ್ರಾದುರ್ಭಾವಗತೋ ವಿಷ್ಣು ದೇಹಾದಿಷು ಚ ಸಂಸ್ಥಿತಃ ಸಯೇವ ಮೂಲರೂಪಶ್ಚ ಸಾಕ್ಷಾತ್ ನಾರಾಯಣಾಭಿಧಃ. ಪ್ರಾದುರ್ಭಾವಗತಃ ಅವತಾರದಲ್ಲಿ ರಾಮಕೃಷ್ಣಾದಿ ರೂಪಗಳಿಂದ ಅವತಾರ ಮಾಡಿದಾಗ ಮತ್ತೆ ಮೂಲ ರೂಪದಲ್ಲಿದ್ದಾಗ ಗುಣತಃ ಕಾಲತಃ ಅವನು ಅಭಿನ್ನನೇ ಆಗಿರ್ತಾನೆ. ನಚ ಭೇದ ಕ್ವಚಿತ್ತೇಷಾಂ ಅಣುಮಾತ್ರೋಪಿ ದೃಶ್ಯತೆ. ಸ್ವಲ್ಪವೂ ಆ ಶಕ್ತಿಯಲ್ಲಿ ವ್ಯತ್ಯಾಸ ಇರೋದಿಲ್ಲ. ಕೆಲವೊಂದು ಅವತಾರಗಳಲ್ಲಿ ಹೆಚ್ಚಿನ ಶಕ್ತಿಯನ್ನು ವ್ಯಕ್ತ ಮಾಡ್ತಾನೆ, ಕೆಲವೊಂದು ಅವತಾರಗಳಲ್ಲಿ ಅಷ್ಟು ಶಕ್ತಿಯನ್ನು ವ್ಯಕ್ತ ಮಾಡಿರೋದಿಲ್ಲ. ಇವೆಲ್ಲ ಆ ಕಾಲಕ್ಕೆ ಸಂಬಂಧಪಟ್ಟಂತೆ, ದೇಶಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹೆಚ್ಚು ಕಡಿಮೆ ಕಂಡು ಬಂದರೆ ಅದ್ಯಾವುದೂ ಕೂಡ ಆ ಮೂಲ ರೂಪನಾದ ನಾರಾಯಣನಿಗೆ ಧಕ್ಕೆ ತರುವಂಥದ್ದಲ್ಲ. ಅವನು ಎಲ್ಲ ಕಡೆಯೂ ಕೂಡ ಸಮಾನನಾಗೇ ಇದ್ದಾನೆ. ಮಾ ಅಂದ್ರೆ ಜ್ಞಾನ, ಆ ಜ್ಞಾನಾನಂದ ರೂಪವಾದಂತಹ ಗುಣಗಳುಳ್ಳವನು. ಹೀಗೆ ಮಾ ಅಂದ್ರೆ ಜ್ಞಾನ ಮಾತ್ರ ಅಲ್ಲ, ಆನಂದ, ಅದೆಲ್ಲವನ್ನೂ ಹೊಂದಿರುವಂಥವನು. ಆದ್ದರಿಂದ ಆತ ಸಮ ಅಂತ ಕರೆಸ್ಕೊಂಡಿದ್ದಾನೆ. ಮಾ ಅಂದ್ರೆ ಜ್ಞಾನ ಸ್ವರೂಪವಾದಂತಹ ಆತ್ಮ ಇರುವವನು. ಅವನ ದೇಹ ಅಥವಾ ಅವನ ಮನಸ್ಸು ಯಾವುದೂ ಕೂಡ ನಮ್ಮಂತೆ ಭೌತಿಕವಾದ್ದಲ್ಲ, ಅದರಿಂದ ಎಲ್ಲವೂ ಅಭೌತಿಕವಾದದ್ದು. ಸಮಾತ್ಮ ಅಂದ್ರೆ ಫಲದಾನಾದೋ ಯೋಗ್ಯತಾನತಿಕ್ರಮೇಣ ವೈಷಮ್ಯರಹಿತತ್ವಾತ್ ಸಮಃ ಸರ್ವಂ ಆತ್ಮೀಯತೆಯ ಆದದಾತಿ. ಎಲ್ಲವನ್ನು ಕೂಡ ತನ್ನದು ಎಂಬ ದೃಷ್ಟಿಯಿಂದ ಸ್ವೀಕಾರ ಮಾಡ್ತಾನೆ. ಅವರವರ ಯೋಗ್ಯತೆಗೆ ಅನುಗುಣವಾಗಿ ಭಿನ್ನ ಭಿನ್ನ ಫಲವನ್ನು ಕೊಡ್ತಾನಷ್ಟೆ. ಆದ್ರಿಂದ ಆತ್ಮ ಅಂದ್ರೆ ಸ್ವೀಕಾರ ಮಾಡುವವನು. ಹೇಗೆ ಸ್ವೀಕಾರ ಮಾಡುವವನು ಅಂದ್ರೆ ಆತ್ಮೀಯತೆಯ ಸ್ವೀಕಾರ ಮಾಡುವವನು, ಎಲ್ಲರೂ ನನ್ನವರು ಅಂತ ಸ್ವೀಕಾರ ಮಾಡುವವನು. ಸಮ ಅಂದ್ರೆ ವೈಷಮ್ಯ, ನೈರ್ಘಣ್ಯ ಮೊದಲಾದದ್ದು ಯಾವುದೂ ಇಲ್ಲ, ಯಾರ ಬಗ್ಗೆನೂ ಪಕ್ಷಪಾತವಿಲ್ಲ. ಆ ಪಕ್ಷಪಾತವಿಲ್ಲದಿರುವಂತಹ ಆತ್ಮ ಅಂದ್ರೆ ಮನಸ್ಸು ಯಾರ್ದು, ಅವನು ಸಮಾತ್ಮ. ಸಮೋಹಂ ಸರ್ವಭೂತೇಷು ನಮೇ ದ್ವೇಷ್ಯೋಸ್ತಿ ನ ಪ್ರಿಯ. ಗೀತಾ 9ನೇ ಅಧ್ಯಾಯ 29ನೇ ಶ್ಲೋಕ. ಎಲ್ಲಾ ಪ್ರಾಣಿಗಳ ಬಗ್ಗೆಯೂ ಕೂಡ ನಾನು ಸಮ. ನಾಸ್ಯ ಭಕ್ತೋಪಿ ಯೋ ದ್ವೇಷ್ಯ ನಚ ಅಭಕ್ತೋಪಿ ಯಹ ಪ್ರಿಯ ಕಿಂತು ಭಕ್ತ್ಯನುಸಾರೇಣ ಫಲದಃ ಅತಃ ಸಮೋಹರಿ. ಅವರು ಎಷ್ಟೆಷ್ಟು ಭಕ್ತಿಯನ್ನು ಮಾಡ್ತಾರೋ ಅದಕ್ಕೆ ಅನುಗುಣವಾಗಿ ಫಲವನ್ನು ಕೊಡ್ತಾನೆ. ತನ್ನ ದ್ವೇಷಗಳೇ ಆಗಲಿ ಭಕ್ತರೇ ಆಗಲಿ ಅವರಲ್ಲಿ ಯಾವುದೇ ರೀತಿಯಾದಂತಹ ತಾರತಮ್ಯವನ್ನು ಮಾಡುವಂಥವನಲ್ಲ. ಆ ದ್ವೇಷಿಗಳು ದ್ವೇಷ ಮಾಡಿದ್ರೆ ಅದಕ್ಕೆ ತಕ್ಕಂತೆ ಅವರಿಗೆ ಫಲ, ಭಕ್ತರು ಭಕ್ತಿಯನ್ನು ಮಾಡಿದ್ರೆ ಅದಕ್ಕೆ ತಕ್ಕಂತೆ ಅವರಿಗೆ ಫಲ. ಮಯಾ ಜ್ಞಾನೇನ ಸಹಿತಾಹ ಜೀವಾಹ. ಎಲ್ಲಾ ಜೀವರಿಗೂ ಕೂಡ ಜ್ಞಾನ ಬರುವುದು ಈತನಿಂದ. ಮಯಾ ಲಕ್ಷ್ಮಿಯ ಸಹಿತ ಸಮಃ. ಮಾ ಅಂದ್ರೆ ಲಕ್ಷ್ಮೀದೇವಿ, ಅವಳಿಂದ ಸಹಿತನಾದವನು ಸಮ. ಸಮಃ ಆತ್ಮ ದೇಹ ಮಧ್ಯದೇಹ ಯಸ್ಯ ಸಹ ಪರಮಾತ್ಮ. ತನ್ನ ಆತ್ಮದಲ್ಲಿ ಅಂದ್ರೆ ದೇಹ ಮಧ್ಯದಲ್ಲಿ, ನಾನು ಹೇಳಿದೆ ದೇಹ ಅನ್ನುವ ಶಬ್ದಕ್ಕೆ, ಈ ಆತ್ಮ ಎಂಬ ಶಬ್ದಕ್ಕೆ ಹೊಟ್ಟೆ, ಎದೆ ಇತ್ಯಾದಿಗಳನ್ನು ಒಳಗೊಂಡಂತಹ ದೇಹದ ಮಧ್ಯಭಾಗ ಸಂದೇಹ ಅಂತನೂ ಅರ್ಥ ಇದೆ. ಅವನ ಎದೆಯಲ್ಲಿ ಲಕ್ಷ್ಮೀದೇವಿ ನೆನೆಸಿರುವುದರಿಂದ ಲಕ್ಷ್ಮೀದೇವಿಯಿಂದ ಕೂಡಿದಂಥ ಆತ್ಮವುಳ್ಳವನು ಅಂದ್ರೆ ದೇಹ ಮಧ್ಯವುಳ್ಳವನು. ಅದಕ್ಕಾಗಿ ಆತನನ್ನ ಸಮಾತ್ಮ ಅಂತ ಹೇಳ್ತಾರೆ. ಆತ್ಮೇತಿ ಮಧ್ಯದೇಹಶ್ಚ ಸರ್ವದೇಹೋಪಿ ವಾ ಭವೇತ್. ಇಡೀ ದೇಹವೂ ಆತ್ಮವೇ, ಮಧ್ಯದೇಹವೂ ಆತ್ಮವೇ. ಮಾ ಅಂದ್ರೆ ಲಕ್ಷ್ಮೀದೇವಿ ಅಂತ ಅರ್ಥ, ಆತ್ಮ ಅಂದ್ರೆ ಚತುರ್ಮುಖ ಅಂತ ಅರ್ಥ. ಚತುರ್ಮುಖ ಬ್ರಹ್ಮನನ್ನ ಎಲ್ಲ ಜೀವರ ಅಭಿಮಾನಿ ಅಂತ ಹೇಳ್ತಾರೆ. ಅದಕ್ಕಾಗಿ ಆತ್ಮ ಶಬ್ದವನ್ನ ನಿರ್ದಿಷ್ಟವಾಗಿ ಚತುರ್ಮುಖ ಬ್ರಹ್ಮನಿಗೆ ಹೇಳುವಂತಹ ವಾಕ್ಯಗಳು ಅನೇಕ ಭಾಗವತ ತಾತ್ಪರ್ಯದಲ್ಲಿ ಕಾಣಿಸ್ತವೆ. ಆದ್ರಿಂದ ಆತ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ. ಕಾಟಿಕೋಪನಿಷತ್ನಲ್ಲಿ ಈ ಇಂದ್ರಿಯೇಭ್ಯ ಪರಾಹ್ಯರ್ಥಾ ಅರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಬುದ್ಧೇ ಆತ್ಮ ಮಹಾನ್ ಪರಃ. ಬುದ್ಧಿಭಿಮಾನಿನಿಯಾದ ಸರಸ್ವತೀ ದೇವಿಗಿಂತಲೂ ಆತ್ಮಾಭಿಮಾನಿಯಾದಂಥ ಚತುರ್ಮುಖ ಬ್ರಹ್ಮ ದೊಡ್ಡವನು ಅಂತ ಬಂದಿದೆ. ಅಲ್ಲಿ
ತಸ್ಯಾಹ ಬ್ರಹ್ಮ ಮಹಾನಾತ್ಮ. ಬುದ್ಧಿಭಿಮಾನಿನಿಯಾದ ಸರಸ್ವತಿ ದೇವಿಗಿಂತಲೂ ತಸ್ಯಾಹ ಬ್ರಹ್ಮ ಮಹಾನಾತ್ಮ, ಆತ್ಮಾಭಿಮಾನಿಯಾದಂಥ ಎಲ್ಲ ಜೀವರಿಗೂ ಅಭಿಮಾನಿಯಾದಂಥ ಚತುರ್ಮುಖ ಬ್ರಹ್ಮನೇ ದೊಡ್ಡವನು. ಹೀಗೆ ಆತ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ, ಮಾ ಅಂದ್ರೆ ಲಕ್ಷ್ಮೀದೇವಿ. ಅವರಿಬ್ಬರಿಂದಲೂ ಯಾವತ್ತೂ ಕೂಡಿದವನು. ಭಗವಂತನಿಗೆ ಅತ್ಯಂತ ಪ್ರಿಯರಾದವರು ಒಬ್ಬ ಲಕ್ಷ್ಮೀದೇವಿ, ಮತ್ತೊಬ್ಬ ಆತ್ಮ ಅಂದ್ರೆ ಈ ಚತುರ್ಮುಖ. ಶ್ರಿಯಂ ದೇವಾಂಶ್ಚ ಭೃತ್ಯತ್ವಾತ್ ಭೃತ್ಯತ್ವಾತ್ ಮನುತೆ ಬಹುಕೇಶವಃ ನಾತ್ಮಾರ್ಥಾಯ ಯತಸ್ಥೇತು ಭಕ್ತ್ಯಾ ಸರ್ವೋತ್ತಮೋತ್ತಮ ಅಂತ ಭಾಗವತ ತಾತ್ಪರ್ಯದಲ್ಲಿ ಬರುವಂತಹ ಒಂದು ಮಾತು. ಲಕ್ಷ್ಮೀದೇವಿಯನ್ನಾಗಲಿ ಚತುರ್ಮುಖಾದಿ ಉಳಿದ ದೇವತೆಗಳನ್ನಾಗಲಿ ಅವ್ರನ್ನ ಯಾಕೆ ಆ ಭಗವಂತ ಪ್ರೀತಿಸ್ತಾನೆ, ಅವ್ರನ್ನ ಯಾಕೆ ಮೆಚ್ತಾನೆ ಅಂದ್ರೆ ಅವರು ತನ್ನ ಸೇವಕರು ತನ್ನ ಭಕ್ತಿಯನ್ನು ಮಾಡ್ತಾರೆ ಅಂತ. ನಾ ಆತ್ಮಾರ್ಥಾಯ, ಹೊರತು ಅವರಿಂದ ತನಗೇನೂ ಆಗಬೇಕಾದ್ದಿಲ್ಲ, ಅವರ ಭಕ್ತಿಯನ್ನು ನೋಡಿ ಅವ್ರಿಗೆ ಗೌರವ ಕೊಡ್ತಾನೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಬರುವಂತಹ ಮಾತು. ಲಕ್ಷಾಲಂಕಾರಕ್ಕನುಸಾರವಾಗಿ ನೀಚೋಚ್ಚ ಪ್ರಾಣಿಷ್ವಪಿ ಸಮಃ, ಉಚ್ಚ ತರಗತಿಯ ನೀಚ ತರಗತಿಯ ಎಲ್ಲಾ ಪ್ರಾಣಿಗಳಲ್ಲೂ ಎಲ್ಲಾ ಜೀವರಲ್ಲೂ ಕೂಡ ಸಮಾನವಾಗಿರುವಂಥವನು. ಅದರಿಂದ ಆತನನ್ನ ಸಮ ಅಂತ ಹೇಳಬೇಕು. ಮತ್ತೆ ಜ್ಞಾನಾನಂದಾದಿ ಗುಣಗಳಿಂದ ಸಮಾನವಾದ ಸ್ವರೂಪ ಇದ್ದವನು. ಅದಕ್ಕಾಗಿ ಆತನನ್ನ ಹೀಗೆ ಸಮಾತ್ಮ ಅಂತ ವರ್ಣಿಸ್ತಾರೆ. ಇದಿಷ್ಟು ಲಕ್ಷಾಲಂಕಾರ ನಮಗೆ ತಿಳಿಸುವಂತಹ ಅರ್ಥ. ಶಾಂಕರ ಭಾಷ್ಯ ಹೇಳುವಂತೆ ರಾಗದ್ವೇಷಾದಿಗಳಿಂದ ರಹಿತವಾದ ಸ್ವಚ್ಛವಾದಂತಹ ಮನಸ್ಸಿದ್ದವನು, ಶುದ್ಧ ಅಸಂಗೋಷೇಂ ಪುರುಷ ಅಂತ ಏನು ಬಂದಿದೆ ಆ ಥರ. ಸಮ ಆತ್ಮೇತಿ ವಿದ್ಯಾತ್ ಅಂತ ಕೌಶೀತಕಿ ಉಪನಿಷತ್ತಿನ ಒಂದು ಮಾತನ್ನ ಅವರು ಉದ್ಧರಿಸ್ತಾರೆ. ಸರ್ವಭೂತಗಳಲ್ಲಿಯೂ ಸಮ ಏಕಪ್ರಕಾರವಾಗಿರುವ ಆತ್ಮ. ಕೌಶೀತಕಿ ಉಪನಿಷತ್ತಿನ ಮೂರನೇ ಅಧ್ಯಾಯ, ಅಲ್ಲಿ ಬರುವಂತಹ 5ನೇ ಶ್ಲೋಕ ಇತ್ಯಾದಿ ಇದ್ದಿರಬೇಕದು. ಪರಾಶರ ಭಟ್ಟರ ವ್ಯಾಖ್ಯಾನಕ್ಕನುಸಾರವಾಗಿ ಸಮಾತ್ಮ ಸಮಚಿತ್ತತಃ, ಭಕ್ತರ ಗುಣಗಳ ವ್ಯತ್ಯಾಸವನ್ನು ಗಮನಿಸದೆ ಅವರಲ್ಲಿ ಸಮಾನವಾದ ಮನಸ್ಸುಳ್ಳವನು ಅಂತ ಅದಕ್ಕೆ ಅರ್ಥ ಬರೆದಿದ್ದಾರೆ. ಅವರಲ್ಲಿ ಮೂಲತಃ ಅವರ ಸ್ವರೂಪ ಯೋಗ್ಯತೆಯಲ್ಲಿ ಯಾರಿಗೆ ಹೆಚ್ಚಿನ ಜ್ಞಾನ ಭಕ್ತಿ ಇತ್ಯಾದಿಗಳನ್ನು ಗಳಿಸುವಂತಹ ಯೋಗ್ಯತೆ ಇದೆಯೋ ಅವರಲ್ಲಿ ಹೆಚ್ಚಿನ ಪ್ರೀತಿ ಭಗವಂತನಿಗೆ. ಕಡಿಮೆ ಜ್ಞಾನ ಇತ್ಯಾದಿಗಳನ್ನ ಹೊಂದಿರುವಂಥವ್ರಲ್ಲಿ ಕಡಿಮೆ ಪ್ರೀತಿ. ಇದು ಮಧ್ವಾಚಾರ್ಯರ ಸಿದ್ಧಾಂತ. ಭಕ್ತರ ಗುಣಗಳ ವ್ಯತ್ಯಾಸವನ್ನು ಗಮನಿಸದೇ ಅವರಲ್ಲಿ ಏಕಪ್ರಕಾರವಾದ ಪ್ರೀತಿ ಇಡ್ತಾನೆ ಅಂತ ಆಚಾರ್ಯ ಮಧ್ವರು ಹೇಳೋದಿಲ್ಲ. ಪರಾಶರ ಭಟ್ಟರ ವ್ಯಾಖ್ಯಾನ ಹಾಗಿದೆ. ಅಥವಾ ಈ ಜಗತ್ತಿನಲ್ಲಿ ನಾವಿದ್ದಾಗ ಸತ್ವರಜಸ್ತಮ ಗುಣಗಳ ಕಾರಣದಿಂದಾಗಿ ನಮ್ಮಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡಿರಬಹುದು. ಅದೇ ಗುಣ ವ್ಯತ್ಯಾಸ ಅಂದ್ರೆ. ಈಗ ನಾವು ಭೌತಿಕವಾದ ದೇಹವನ್ನು ತಳೆದಿರುವುದರಿಂದ ನಮ್ಮಲ್ಲಿ ಅನೇಕ ಏರುಪೇರುಗಳು ಇದ್ದಿರಬಹುದು. ಆದರೆ ಅದ್ಯಾವುದೂ ಆ ಗುಣ ವ್ಯತ್ಯಾಸವನ್ನು, ಭೌತಿಕವಾದ ಗುಣ ವ್ಯತ್ಯಾಸವನ್ನು ಗಮನಿಸದೆ ನಮ್ಮ ಅಭೌತಿಕವಾದ ಅಪ್ರಾಕೃತವಾದ ಸ್ವರೂಪವನ್ನು ಮಾತ್ರ ಗಮನಿಸಿ ಅದರಲ್ಲಿ ನಮಗೆ ಪ್ರೀತಿಯನ್ನು ತೋರಿಸುವಂಥವನು ಅಂತ ಅರ್ಥವನ್ನು ಮಾಡಬಹುದು. ಸಮಾತ್ಮ ಎಂಬ ಶಬ್ದಕ್ಕೆ ಮುಂದೆ ಸತ್ಯಸಂಧ ಸ್ವಾಮಿಗಳು ಏನು ಅರ್ಥ ಹೇಳ್ತಾರೆ ಅಂತ ನೋಡೋಣ. ಲಕ್ಷ್ಮೀ ಮತ್ತು ಚತುರ್ಮುಖ ಬ್ರಹ್ಮರಿಂದ ಕೂಡಿದವನು ಅಂತ ಅರ್ಥವನ್ನ ಅವರು ಹೇಳ್ತಾರೆ. ಮಾ ರಮಾ ಮತ್ತು ಆತ್ಮ ಅಂದ್ರೆ ಚತುರ್ಮುಖ, ಅವರಿಬ್ಬರಿಂದಲೂ ಸಹಿತನಾದವನೇ ಇವನು ಸಮಾತ್ಮ. ಮತ್ತು ಸ ಅಂದ್ರೆ ಸಾರಭೂತನಾದವನು, ಅತ್ಯಂತ ಶ್ರೇಷ್ಠನಾದವನು. ಮಾಯಾ ಆತ್ಮ ಎಸೆ ಇತಿವಾ, ಮಾ ಅಂದ್ರೆ ಲಕ್ಷ್ಮೀದೇವಿ, ಅವಳಲ್ಲಿ ಆತ್ಮ ಮನಸ್ಸಿಟ್ಟವನು. ಸತ್ಯಸಂಧ ಸ್ವಾಮಿಗಳು ಆ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಹಾಗಾಗಿ ನಾನು ಮಾಡಿದಂತಹ ವ್ಯಾಖ್ಯಾನ ಸತ್ಯಸಂಧ ಸ್ವಾಮಿಗಳಿಗೆ ಸಮ್ಮತ ಅಂತ ತಿಳ್ಕೊಳ್ಬಹುದು, ದೊಡ್ಡವರಿಗೆ ಸಮ್ಮತವಾಗಿದೆ ಅಂತ. ಮಾಯಾಹ ಆತ್ಮ ಮನಃ ಯಸ್ಮಿನ್ನಿತಿವಾ, ಅವಳ ಮನಸ್ಸು ಇವನಲ್ಲಿದೆ, ಇವನ ಮನಸ್ಸು ಅವಳಲ್ಲಿದೆ. ಹೀಗಾಗಿ ನಾನು ಹಿಂದೆ ಮಾಡಿದಂಥ ಬಹುರೀಹಿ ಮತ್ತು ತತ್ಪುರುಷ ಸಮಾಸಗಳ ವ್ಯಾಖ್ಯಾನ ದೊಡ್ಡವರಿಗೆ ಒಪ್ಪಿತ ಆಗಿದೆ ಅಂತ ತಿಳ್ಕೊಳ್ಬಹುದು ನಾವು. ಎಲ್ಲ ಜೀವಿಗಳಿಗೂ ಜ್ಞಾನವನ್ನು ಕೊಟ್ಟವನು.
ಮಯಾ ಜ್ಞಾನೇನ ಸಹಿತಾಹ ಸಮಾಹ ಜ್ಞಾನಿನಃ. ಜ್ಞಾನಿಗಳು ಜ್ಞಾನವನ್ನು ಪಡೆಯುವುದು ಈ ಭಗವಂತನ ಅನುಗ್ರಹದಿಂದಲೇ. ಆದ್ರಿಂದ ಆತ ಸಮ ಅಂತ ಕರೆಸ್ಕೊಂಡಿದ್ದಾನೆ. ಹೀಗೆ ಸಮ ಎಂಬ ಶಬ್ದ ನಮಗೆ ಸಾಧನೆಯ ಉದ್ದಕ್ಕೂ ಅತ್ಯಂತ ಮಹತ್ವದ ಭರವಸೆ ಕೊಡುವಂತಹ ಒಂದು ಶಬ್ದ. ನಾವು ಭಗವಂತನನ್ನು ಕಾಣಬೇಕು ಹೇಗೆ? ಜ್ಞಾನವನ್ನು ಪಡೆಯಲಿಕ್ಕೆ ಅವನು ಎಲ್ಲಾ ಕಡೆನೂ ಜಡ ಚೇತನಗಳಲ್ಲಿಯೂ ಚೇತನಗಳ ಪ್ರಭೇದಗಳಲ್ಲಿಯೂ ಜಡಗಳ ಪ್ರಭೇದಗಳಲ್ಲಿಯೂ ಸಮನಾಗಿದ್ದಾನೆ, ಏಕಪ್ರಕಾರವಾದ ಗುಣವುಳ್ಳವನಾಗಿದ್ದಾನೆ. ಮತ್ತೆ ನಮಗೆ ಮಾ ಅಂದ್ರೆ ಜ್ಞಾನ ಬರುವುದು ಅವನಿಂದ, ಅದರಿಂದ ಆತ ಸಮಾತ್ಮ. ನಾವು ಆತನನ್ನು ಉಪಾಸನೆ ಮಾಡುವುದು ಏನಂತ? ಚತುರ್ಮುಖ ಬ್ರಹ್ಮನ ಅಂತರ್ಯಾಮಿಯಾದಂಥ ಲಕ್ಷ್ಮೀನಾರಾಯಣ ಅಂತ, ಮುಖ್ಯ ಪ್ರಾಣನ ಅಂತರ್ಯಾಮಿಯಾದಂಥ ಲಕ್ಷ್ಮೀನಾರಾಯಣ ಅಂತ ಅವನು ಉಪಾಸನೆ ಮಾಡ್ತೇವೆ. ಅದೆಲ್ಲವನ್ನು ನಾವು ಕಳಿಸಿಕೊಡುವಂಥ ಶಬ್ದ ಸಮಾತ್ಮ ಅನ್ನೋ ಶಬ್ದ. ಈ ಆತ್ಮ ಎಂಬುದು ಚತುರ್ಮುಖ ಬ್ರಹ್ಮನನ್ನು ಹೇಳ್ತದೆ, ಮತ್ತೆ ಮಾ ಎಂಬುದು ಲಕ್ಷ್ಮೀದೇವಿಯನ್ನು ಹೇಳ್ತದೆ. ಅವರಿಬ್ಬರಿಂದಲೂ ಕೂಡಿದಂಥ, ಅವರಿಬ್ಬರನ್ನು ತನ್ನ ಅತ್ಯಂತ ಪ್ರೀತಿ ಪಾತ್ರರು ಅಂತ ಭಾವಿಸುವ ಸರ್ವೋತ್ತಮನಾದ ದೇವತೆ ಅಂತ ಅದರ ಅರ್ಥ. ಕೇವಲ ಲಕ್ಷ್ಮೀದೇವಿ ಮತ್ತು ಪರಮಾತ್ಮನ ನಡುವಿನ ಸಂಬಂಧವನ್ನು ಮಾತ್ರ ನಾವು ತೆಗೆದುಕೊಂಡಾಗಲೂ ಕೂಡ ಲಕ್ಷ್ಮೀದೇವಿಗೆ ಇವನು ಆತ್ಮನಂತೆ. ನಾವು ಹಿಂದಿನ ಭಾಗದಲ್ಲಿ ಅದು ನೋಡಿದ್ದೇವೆ. ಜ್ಞಾನಿಯಾದವನು ಭಗವಂತನಿಗೆ ಆತ್ಮ, ಹೀಗೆ ಪ್ರಿಯತಮ ಅಂತ ಅರ್ಥ. ಲಕ್ಷ್ಮೀದೇವಿಯನ್ನು ತನ್ನ ಅತ್ಯಂತ ಪ್ರಿಯತಮೆ ಅಂತ ಭಾವಿಸುವವನು, ಲಕ್ಷ್ಮೀದೇವಿಯು ಕೂಡ ಇವನನ್ನ ತನ್ನ ಆತ್ಮ ಅತ್ಯಂತ ಪ್ರಿಯತಮ ಅಂತ ಭಾವಿಸುವವಳು. ಹೀಗೆ ಸಮಾ ಆತ್ಮ ಯಶ ಸಹ ಸಮಾತ್ಮ ಒಂದು ಬಹುವ್ರೀಹಿ ಸಮಾಸ. ಸಮಾಯಾಹ ಆತ್ಮ, ಲಕ್ಷ್ಮೀದೇವಿಗೆ ಇವನು ಷಷ್ಠಿ ತತ್ಪುರುಷದ ರೀತಿಯಿಂದ ಆತ್ಮನಾದವನು. ಹೀಗೆ ಆ ಲಕ್ಷ್ಮೀದೇವಿ ಮತ್ತು ಪರಮಾತ್ಮನ ನಡುವೆ ಇರುವಂತಹ ಪ್ರಿಯತಮೆಯರ ಸಂಬಂಧ ಕೂಡ ಆ ಸಮಾತ್ಮ ಎಂಬ ಶಬ್ದದಿಂದ ನಮಗೆ ಕಾಣುತ್ತದೆ. ಎಲ್ಲ ಕಾರ್ಯಗಳನ್ನು ಕೂಡ ಲಕ್ಷ್ಮೀದೇವಿ ಪ್ರೀತಿಗಾಗಿ ಮಾಡುವವನು. ಆಚಾರ್ಯರ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯದ ಶ್ಲೋಕ ಹೀಗೊಂದಿದೆ, 5ನೇ ಶ್ಲೋಕ. ಸಕ್ಷೇಹಿ ಚೇತನಗಣಾನ್ ಸುಖಂ ದುಃಖ ಮಧ್ಯ ಸಂಪ್ರಾಪ್ತಯೇ ತನುಭೃತಾಂ ವಿಹೃತಿಂ ಮಮೇಚ್ಛನ್ ಸ್ವಯಂ ವಿಹಾರ ಇಹಮೇ ತನುಭೃತ್ ಸ್ವಭಾವ ಸಂಭೂತಯೇ ಭವತಿ ಭೂತಿ ಕೃದೇವ ಭೂತ್ಯಾಹ. ನಾನು ಎಲ್ಲಾ ಥರದ ಜೀವಿಗಳನ್ನು ಕೂಡ ಸೃಷ್ಟಿಸ್ತೇನೆ ಅಂದ್ರೆ ಮುಂದೆ ಸೃಷ್ಟಿಸಿ ಪಾಲಿಸ್ತೇನೆ. ಆಮೇಲೆ ಅವರನ್ನ ಸಂಹಾರಕ್ಕೂ ಕೂಡ ನಾನು ಮುಟ್ಟಿಸ್ತೇನೆ. ಇದೆಲ್ಲ ಯಾಕೆ ಮಾಡ್ತೇನೆ ನಾನು? ನನಗಿದ್ರಿಂದ ಏನು ಲಾಭ ಅಂದ್ರೆ, ಈ ನಾನಾ ಥರದ ಜೀವರಿದ್ದಾರಲ್ಲ ಅವರೆಲ್ಲರೂ ಕೂಡ ತಮ್ಮ ಸ್ವಭಾವವನ್ನು ಪಡ್ಕೊಳ್ಬೇಕಾಗಿದೆ. ಸುಖ ದುಃಖ ಮಧ್ಯ ಸಂಪ್ರಾಪ್ತಯೇ ತನುಭೃತಾಂ, ಅದನ್ನೇ ನಾನು ಹೇಳಿದೆ. ಪೂರ್ವಪ್ರಜ್ಞಾ ಯೋಗ್ಯತಾ ಸ್ಯಾತ್ ರಮಾತದ ಅಭಿಮಾನಿನಿ. ನಮ್ಮ ಯೋಗ್ಯತೆಗೆ ಲಕ್ಷ್ಮೀದೇವಿ ಅಭಿಮಾನಿನಿ. ಅವಳಿಗೆ ಈ ಒಂದು ಅವಳಿಂದ ಅಭಿಮನ್ಯಮಾನವಾದಂಥ ಈ ಒಂದು ಯೋಗ್ಯತಾ, ನಮ್ಮ ಯೋಗ್ಯತಾ ಏನಿದೆ ಆ ಯೋಗ್ಯತೆ ಅಭಿವ್ಯಕ್ತಿ ಆಗಬೇಕು. ಅದಕ್ಕಾಗಿ ಸೃಷ್ಟಿ ಕಾರ್ಯ ಮಾಡ್ತಾನೆ ಭಗವಂತ. ಸೃಷ್ಟಿ ಕಾರ್ಯದ ಉದ್ದೇಶ ನಾವೆಲ್ಲರೂ ನಮ್ಮ ಗುರಿಯನ್ನು ತಲುಪುವುದು. ತನುಭೃತಾಂ, ಎಲ್ಲ ಜೀವರ ಸ್ವಭಾವದ ಒಂದು ಪ್ರಾಪ್ತಿ ಅದಾಗಬೇಕು. ಮತ್ತೆ ವಿಹೃತಿಂ ಮಮೇಚ್ಛನ್, ಈ ಎಲ್ಲ ಸೃಷ್ಟಿ ಕಾರ್ಯಾದಿಗಳನ್ನು ಮಾಡಿದ್ದರಿಂದ ನಾನೊಂದು ವಿಹಾರ ಮಾಡಿದಂತಾಗ್ತದೆ, ನನಗಿದೊಂದು ಆಟ, ನಾನು ದೇವ. ಮತ್ತೆ ಕೊನೆಯ ಮಾತು ನಮಗೆ ತುಂಬಾ ಮುಖ್ಯವಾದ್ದು. ಭೂತಿ ಕೃದೇವ ಭೂತ್ಯಾಹ, ಭೂತಿ ಅಂದ್ರೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಗೆ ಇದೊಂದು ಭೂತಿ, ಐಶ್ವರ್ಯ ಇದೆ. ನಾನು ಮಾಡುವಂತಹ ಸೃಷ್ಟಿ ಪಾಲನ ನಾಶ ಉತ್ಪತ್ತಿ ಸ್ಥಿತಿ ಸಂಹಾರಾಹ ನೀತಿ ಜ್ಞಾನಮಾವೃತಿ ಬಂಧ ಮೋಕ್ಷೋಚ, ಸೃಷ್ಟಿಯಾಗಿ ಅಷ್ಟಗಳನ್ನು ಭಗವಂತ ಏನು ಮಾಡ್ತಾನಲ್ಲ, ಜ್ಞಾನ ಅಜ್ಞಾನ ಮೋಕ್ಷ ಇತ್ಯಾದಿ ಎಲ್ಲವನ್ನೂ ಕೊಡ್ತಾನೆ. ಕೆಲವರನ್ನು ಕಟ್ಟಿ ಹಾಕ್ತಾನೆ, ಕೆಲವರನ್ನ ಅಜ್ಞಾನದಿಂದ ಕಟ್ಟಿ ಹಾಕಿ ಸಂಸಾರದಲ್ಲಿ ಬೀಳಿಸ್ತಾನೆ, ಸಂಸಾರದಿಂದ ಅವರನ್ನ ಬಿಡುಗಡೆ ಮಾಡ್ತಾನೆ. ಈ ಎಲ್ಲವನ್ನು ನೋಡಿ ನೋಡಿ ಆ ಲಕ್ಷ್ಮೀದೇವಿ ಸಂತೋಷ ಪಡ್ತಾಳೆ ಅವನ ಭಗವಂತನ ಲೀಲೆಯನ್ನು. ಅದು ಅವಳ ಭೂತಿ ಅಂದ್ರೆ ಐಶ್ವರ್ಯ. ಭೂತಿ ಶಬ್ದವಾಚ್ಯರಾದ ಲಕ್ಷ್ಮೀದೇವಿಗೆ ಭೂತಿ ಐಶ್ವರ್ಯವನ್ನು ಕೊಡುವುದಕ್ಕಾಗಿ, ಮತ್ತೆ ತನುಹೃತ್ ಸ್ವಭಾವ ಸಂಭೂತ, ಎಲ್ಲ ಜೀವರ ಸ್ವಭಾವದ ಅಭಿವ್ಯಕ್ತಿಗಾಗಿ
ನಾನು ಈ ಎಲ್ಲ ಕಾರ್ಯಗಳನ್ನು ಮಾಡ್ತೀನಿ ಅಂತ ಭಗವಂತ ಹೇಳ್ತಾನೆ. ಅವನು ಒಟ್ಟಾರೆ ಸೃಷ್ಟಿ ಪಾಲನ ನಾಶಗಳೆಂಬ ಕಾರ್ಯಗಳ ಒಂದು ದೃಷ್ಟಿಕೋನವೇ ಇದು, ಅದರ ಉದ್ದೇಶವೇ ಇದು. ಒಂದು ಲಕ್ಷ್ಮೀದೇವಿಗೆ ಐಶ್ವರ್ಯ ಪ್ರಾಪ್ತಿಗಾಗಿ, ಅದೇ ಐಶ್ವರ್ಯ ಪ್ರಾಪ್ತಿಯನ್ನೇ ಇಲ್ಲಿ ಕ್ಷೇತ್ರ ಸಾತಿ ಅಂತ ಇಲ್ಲಿ ವರ್ಣನೆ ಮಾಡಿರೋದು. ಮತ್ತೊಂದು ನಮ್ಮೆಲ್ಲರ ಸ್ವಭಾವವು ಅಭಿವ್ಯಕ್ತ ಆಗುವುದಕ್ಕಾಗಿ. ಹೀಗೆ ಭಗವಂತ ಮಾಡ್ತೇನೆ ಅಂತ ಏನು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾನೆ. ಅದರ ಬೆಳಕಿನಲ್ಲಿ ನಾವು ಈ ಸಮಾತ್ಮ ಎಂಬ ಶಬ್ದವನ್ನ ಮತ್ತೆ ಅದರ ವ್ಯಾಖ್ಯಾನವನ್ನು ಮಾಡುವಂತಹ ಈ ಕ್ಷೇತ್ರ ಸಾತೆಯೇ ಎಂಬ ಮಂತ್ರ, ಒಂದು ಶಬ್ದವನ್ನು ಒಳಗೊಂಡಂತಹ ಬೃಹತಿ ಮಂತ್ರವನ್ನು, ಎಲ್ಲವನ್ನೂ ಅವಳ ಐಶ್ವರ್ಯ ಪ್ರಾಪ್ತಿಗಾಗಿ, ಲಕ್ಷ್ಮೀದೇವಿಯ ಐಶ್ವರ್ಯ ಪ್ರಾಪ್ತಿಗಾಗಿಯೇ ಭಗವಂತ ಮಾಡ್ತಾನೆ ಅನ್ನೋದನ್ನ ನಾವು ನೋಡಿ ಮುಗಿಸಿದ್ದೇವೆ. ಅಲ್ಲಿಗೆ ಈ ಸಮಾತ್ಮ ಎಂಬ ಶಬ್ದದ ವ್ಯಾಖ್ಯಾನ ಕೂಡ ಸಮಾಪ್ತವಾಗಿದೆ.